27 ದಿನ ಆಯ್ತು ಪ್ರಜ್ವಲ್ ಇನ್ನೂ ಕೂಡ ವಾಪಸ್ಸಾಗಿಲ್ಲ. ಆ ಕಣ್ಣ ಮುಚ್ಚಾಲೆ ಆಟ ಹಾಗಿದ್ರೆ ಈಗ ಅಂತ್ಯ ಆಗುವ ದಿನಗಳು ಬಂದಿದ್ಯಾ? ಯಾಕಂದ್ರೆ ಪ್ರಜ್ವಲ್ ಪಾಸ್ಪೋರ್ಟ್ ರದ್ದಿಗೆ ಕೇಂದ್ರಕ್ಕೆ ಸಿಎಂ ಪತ್ರ ಬರೆದಿದ್ದಾರೆ. ಎರಡನೇ ಪತ್ರ ಇದು. ಸಿಎಂ ಪತ್ರದ ಬೆನ್ನಲ್ಲೇ ಪಾಸ್ಪೋರ್ಟ್ ರದ್ದತಿ ಪ್ರಕ್ರಿಯೆ ಕೂಡ ಆರಂಭ ಆಗ್ತಾ ಇದೆ. ಪ್ರಜ್ವಲ್ ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದಿಗೆ ಈಗ ಕ್ಷಣಗಣನೆ. ಪತ್ರ ಆಧರಿಸಿ ರದ್ದತಿಗೆ ಕ್ರಮ ಕೈಗೊಳ್ಳೋದಕ್ಕೆ ವಿದೇಶಾಂಗ ಇಲಾಖೆ ಮುಂದಾಗಿದೆ. ಸರ್ಕಾರದ ಪತ್ರವನ್ನ ಕೇಂದ್ರ ಗೃಹ ಇಲಾಖೆಗೆ ಕಳಿಸಲಿದೆ ಎಂಇಎ, ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್. ಕೇಂದ್ರ ಗೃಹ ಇಲಾಖೆಯಿಂದ ರಾಜ್ಯ ಸರ್ಕಾರದ ಪತ್ರದ ಪರಿಶೀಲನೆಯಾಗುತ್ತೆ. ಕೇಂದ್ರ ಗೃಹ ಇಲಾಖೆಯ ಸಮ್ಮತಿಯ ಬಳಿಕ ಪಾಸ್ಪೋರ್ಟ್ ರದ್ದು ಪ್ರಕ್ರಿಯೆ ನಡೆಯುತ್ತೆ. ಪಾಸ್ಪೋರ್ಟ್ ರದ್ದುಗೊಳಿಸಿದ ನಂತರ ಆ ಮಾಹಿತಿ ವಿದೇಶಗಳಿಗೆ ರವಾನೆಯಾಗುತ್ತೆ. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳಿಗೆ ಆ ಮಾಹಿತಿಯನ್ನು ರವಾನಿಸ್ತಾರೆ. ಪಾಸ್ಪೋರ್ಟ್ ರದ್ದಾದರೆ ಪ್ರಜ್ವಲ್ ಪ್ರಯಾಣಕ್ಕೆ ಅವಕಾಶ ಇರಲ್ಲ. ಹೀಗಾಗಿ ಪಾಸ್ಪೋರ್ಟ್ ರದ್ದತಿಗೂ ಮೊದಲೇ ಪ್ರಜ್ವಲ್ ಆಗಮನದ ನಿರೀಕ್ಷೆ ಇದೆ. ಅಸಾಧ್ಯತೆಗಳು ಕಂಡು ಬರ್ತಾ ಇದೆ. ವಿದೇಶದಲ್ಲೇ ಪ್ರಜ್ವಲ್ ರೇವಣ್ಣ ಬಂಧನ ಆಗೋ ಸಾಧ್ಯತೆ ಇದೆ. ಯಾವುದೇ ಕ್ಷಣದಲ್ಲೂ ಸಂಸದ ಪ್ರಜ್ವಲ್ ಬಂಧನಕ್ಕೊಳಗಾಗಲಿದ್ದು, ಸದ್ಯ ಪ್ರಜ್ವಲ್ ರೇವಣ್ಣ ಜರ್ಮನಿಯಲ್ಲಿದ್ದಾರೆ ಎನ್ನುವ ಬಗ್ಗೆ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್. ಈಗ ಸಂಪರ್ಕದಲ್ಲಿದ್ದಾರೆ. ಚೇತನ್, 27 ದಿನ ಆಯಿತು, ಪ್ರಜ್ವಲ್ ಇನ್ನೂ ಕೂಡ ಪತ್ತೆಗಿಲ್ಲ. ಸಾಕಷ್ಟು ಪ್ರಯತ್ನಗಳಾಗ್ತಾ ಇದೆ. ಈಗ ಪಾಸ್ಪೋರ್ಟ್ ರದ್ದತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಪತ್ರ ಬರೆದಿದ್ದಾರೆ. ಆ ಪ್ರಕ್ರಿಯೆಗಳು ಯಾವ ಹಂತದಲ್ಲಿರುವಂಥದ್ದು, ಎಷ್ಟು ಸಮಯ ತೆಗೆದುಕೊಳ್ಳಬಹುದು, ಜೊತೆಗೆ ಹೇಗೆ ಸಾಗುತ್ತೆ ಈ ಪ್ರಕ್ರಿಯೆ? ಪ್ರತಿಮಾ, ಇವಾಗ ಆಲ್ರೆಡಿ ಎರಡನೇ ಪತ್ರವನ್ನ ಬರೆದಿರುವಂತದ್ದು. ಅಂದ್ರೆ ರಾಜ್ಯ ಗೃಹ ಇಲಾಖೆ ಮುಖಾಂತರ SIT ಅಧಿಕಾರಿಗಳು ಕೇಂದ್ರ ಸರ್ಕಾರದ ವಿದೇಶಾಂಗ ಇಲಾಖೆಗೆ ಒಂದು ಪತ್ರವನ್ನ ಬರೆದಿರುವಂತದ್ದು. ಅಂದ್ರೆ ಈ ಹಿಂದೆಯೂ ಕೂಡ ಪ್ರಜ್ವಲ್ ಪಾಸ್ಪೋರ್ಟ್ ಅನ್ನು ರದ್ದು ಮಾಡಿ ಅಂತ ಅಂದ್ಬಿಟ್ಟು ಪತ್ರವನ್ನ ಬರೆದಿದ್ರು. ಆದ್ರೆ ನ್ಯಾಯಾಲಯದ ಅನುಮತಿಯನ್ನ ಪಡೆದು ಯಾವ ರೀತಿ ಕೇಸ್ ಇದೆ ಏನು ಅನ್ನೋದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಒಂದು ಲೆಟರ್ ಬರೀರಿ ಅಂತ ಅಂದ್ಬಿಟ್ಟು ಕೇಂದ್ರ ವಿದೇಶಾಂಗ ಇಲಾಖೆ ಒಂದು ತಿಳಿಸಿತ್ತು. ಹೀಗಾಗಿ ಎರಡನೇ ಪತ್ರವನ್ನ SIT ಅಧಿಕಾರಿಗಳು ಬರೆದಿರುವಂತದ್ದು. ಅಂದ್ರೆ ವಾರಂಟ್ ಸಮೇತ, ಅಂದ್ರೆ ಕೋರ್ಟ್ ಮುಖಾಂತರ ವಾರಂಟ್ ಅನ್ನ ತರಿಸಿ ಅದನ್ನ ಅಟ್ಯಾಚ್ ಮಾಡಿ ಈ ಒಂದು ಪತ್ರವನ್ನ ಇದೀಗ ಕೇಂದ್ರ ವಿದೇಶಾಂಗ ಇಲಾಖೆಗೆ ಒಂದು ಪತ್ರವನ್ನ ಬರೆದಿರುವಂತದ್ದು. ಕೇಂದ್ರ ವಿದೇಶಾಂಗ ಇಲಾಖೆಯ ಅಂಡರ್ ಅಲ್ಲಿ ಪಾಸ್ಪೋರ್ಟ್ ಅಥಾರಿಟಿ ಬರುತ್ತೆ. ಹೀಗಾಗಿ ಅವರಿಗೆ ಒಂದು ಪತ್ರವನ್ನ ಬರೆದಿರುವಂತದ್ದು. ಪ್ರಕ್ರಿಯೆ ಹೇಗಿರುತ್ತೆ ಅನ್ನೋದನ್ನ ನಾವು ನೋಡೋದಾದ್ರೆ, ವಿದೇಶಾಂಗ ಇಲಾಖೆ ಕೇಂದ್ರ ಗೃಹ ಸಚಿವಾಲಯಕ್ಕೆ ಅಂದ್ರೆ ಇಲಾಖೆಗೆ ಈ ಒಂದು ಪತ್ರವನ್ನ ರವಾನೆ ಮಾಡ್ತಾರೆ. ಅಂದ್ರೆ ಈ ರೀತಿ ಒಂದು ಪಾಸ್ಪೋರ್ಟ್ ರದ್ದತಿಗೆ ಈ ರೀತಿ ಒಂದು ಲೆಟರ್ ಬಂದಿದೆ, ಇಂತಹ ಆರೋಪಿ ಇವರು ವಿರುದ್ಧ ಇಂತಹ ಒಂದು ಇಷ್ಟು ಕೇಸ್ಗಳಿದೆ, ಎಷ್ಟು FIR ಇದೆ, ಏನು ಅನ್ನೋದನ್ನ ಇನ್ ಡೀಟೇಲ್ ಆಗಿ ಒಂದು ಪತ್ರವನ್ನ ಬರೀತಾರೆ. ಕೇಂದ್ರ ಗೃಹ ಇಲಾಖೆಯ ಪರ್ಮಿಷನ್ ಅನ್ನ ಪಡೆದ ನಂತರ ವಿದೇಶಾಂಗ ಇಲಾಖೆ ಎಲ್ಲಾ ದೇಶಗಳ ಇಮಿಗ್ರೇಷನ್ ಡಿಪಾರ್ಟ್ಮೆಂಟ್ಗಳಿಗೆ ಒಂದು ಪತ್ರವನ್ನ ರವಾನೆ ಮಾಡ್ತಾರೆ. ಅಂದ್ರೆ ಈ ರೀತಿ ಇಂತಹ ವ್ಯಕ್ತಿಯ ಒಂದು ಪಾಸ್ಪೋರ್ಟ್ ರದ್ದತಿಯಾಗಿದೆ, ಅಂದ್ರೆ ಇಡೀ ಎಲ್ಲ ವಿಶ್ವದ ಎಲ್ಲಾ ರಾಷ್ಟ್ರಗಳಿಗೂ ಕೂಡ ಪತ್ರವನ್ನ ಬರೆದು ಪಾಸ್ಪೋರ್ಟ್ ರದ್ದತಿ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಕೊಟ್ಟು ಏರ್ಪೋರ್ಟ್ ಮತ್ತು ಬಂದರು ಎರಡಕ್ಕೂ ಕೂಡ ಮಾಹಿತಿಯನ್ನ ನೀಡಿ ಅನ್ನೋದ್ರ ಬಗ್ಗೆ ಒಂದು ಪತ್ರವನ್ನ ಇಮಿಗ್ರೇಷನ್ ಡಿಪಾರ್ಟ್ಮೆಂಟ್ಗಳಿಗೆ ಬರೀತಾರೆ. ಆ ನಂತರ ಒಂದು ಪ್ರಕ್ರಿಯೆ ಶುರು ಆಗುತ್ತೆ. ಹೀಗಾಗಿ ರದ್ದತಿ ಪ್ರಕ್ರಿಯೆ ಇವಾಗ ಆಲ್ರೆಡಿ ಆರಂಭ ಆಗಿರುವಂತದ್ದು. ಕೇಂದ್ರ ಗೃಹ ಸಚಿವಾಲಯಕ್ಕೆ ಗೃಹ ಇಲಾಖೆಗೆ ಒಂದು ಪತ್ರವನ್ನ ಬರೆದಿದ್ದಾರೆ. ಅವರ ಒಂದು ಸಮ್ಮತಿಯ ಮೇರೆಗೆ ಒಂದು ಪಾಸ್ಪೋರ್ಟ್ ರದ್ದತಿ ಆದ್ರೆ ಪ್ರಜ್ವಲ್ ಎಲ್ಲೂ ಕೂಡ ಓಡಾಡೋದಕ್ಕಾಗಲ್ಲ. ಹೀಗಾಗಿ ಆದಷ್ಟು ರದ್ದತಿ ಆಗೋದಕ್ಕಿಂತ ಮುಂಚೆ ಅವರು ಬರುವಂತಹ ಚಾನ್ಸಸ್ ಜಾಸ್ತಿ ಇರುವಂತದ್ದು. ಒಂದು ವೇಳೆ ರದ್ದಾದ್ರೆ ಎಲ್ಲಿ ಯಾವ ದೇಶದಲ್ಲಿ ಇರ್ತಾರೋ ಅಲ್ಲೇ ಅವರನ್ನ ಅರೆಸ್ಟ್ ಮಾಡಲಾಗುತ್ತೆ. ಇಮಿಡಿಯೇಟ್ಲಿ ಕರ್ಕೊಂಡು ಬರುವಂತಹ ಒಂದು ಪ್ರಕ್ರಿಯೆ ಶುರುವಾಗುತ್ತೆ. ಪ್ರತಿಮಾ. ಎಸ್ ಚೇತನ್, ಹಾಗೆ ಸಂಪರ್ಕದಲ್ಲಿರಿ, ಇನ್ನಷ್ಟು ಡೀಟೇಲ್ಸ್ ಪಡಿತೀನಿ. ಇದು ಪ್ರಧಾನಿ ಮೋದಿಗೆ ಸಿಎಂ ಸಿದ್ದರಾಮಯ್ಯ ಬರೆದಿರುವಂತಹ ಎರಡನೇ ಪತ್ರ. ಸಂಸದ ಪ್ರಜ್ವಲ್ ಪಾಸ್ಪೋರ್ಟ್ ರದ್ದತಿಗಾಗಿ ಮತ್ತೆ ಪತ್ರ ಬರೆದಿರೋದು. ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನ ರದ್ದು ಮಾಡಿ ಎನ್ನುವ ಮನವಿಯೊಂದಿಗೆ ಈ ಪತ್ರ ಬರೆದಿರೋದು. ಈ ರಾಜತಾಂತ್ರಿಕ ಪಾಸ್ಪೋರ್ಟ್ ಬಳಸಿ ಪ್ರಯಾಣ ಮಾಡಿದ್ದಾರೆ ಪ್ರಜ್ವಲ್. FIR ದಾಖಲಾಗುವ ಕೆಲ ಗಂಟೆಗಳಿಗೂ ಮುನ್ನ ದೇಶ ತೋರುತ್ತಿದ್ದಾರೆ. ಹಾಗಾಗಿ ಈಗ ರದ್ದು ಮಾಡಬೇಕಾಗಿದೆ ಅಂತ ಪ್ರಧಾನಿ ಮೋದಿಗೆ ಎರಡನೇ ಪತ್ರ ಬರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಆರೋಪಿ ಪ್ರಜ್ವಲ್ ಕಾನೂನು ಕ್ರಮಗಳಿಂದ ತಪ್ಪಿಸಿಕೊಳ್ತಾ ಇದ್ದಾರೆ. ಪ್ರಜ್ವಲ್ ರೇವಣ್ಣ ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನ ರದ್ದು ಮಾಡಿ, ಈ ಪ್ರಕರಣವನ್ನ ಬಹಳ ಗಂಭೀರವಾಗಿ ಪರಿಗಣಿಸಿ ಪಾಸ್ಪೋರ್ಟ್ ಅನ್ನ ರದ್ದುಗೊಳಿಸಿ ಎನ್ನುವುದು ಸಿಎಂ ಪತ್ರದ ಮೂಲಕ ಕೇಂದ್ರದ ಸಹಕಾರವನ್ನ ಕೋರ್ತಾ ಇದ್ದಾರೆ ಸಿಎಂ. ಇದು ಬಹಳ ಗಂಭೀರವಾದಂತಹ ಪ್ರಕರಣ. ಈ ಪ್ರಕರಣದ ಗಂಭೀರತೆಯನ್ನು ಪರಿಗಣಿಸಿ ಪಾಸ್ಪೋರ್ಟ್ ಅನ್ನ ರದ್ದುಗೊಳಿಸಿ ಅಂತ ಮೋದಿಗೆ ಸಿಎಂ ಎರಡನೇ ಪತ್ರ ಬರೆದಿದ್ದಾರೆ.
ಕರ್ನಾಟಕ ರಾಜ್ಯದ ಜನತೆಯ ಆತ್ಮಸಾಕ್ಷಿಯನ್ನು ಬೆಚ್ಚಿ ಬೀಳಿಸಿರುವಂತಹ ಪ್ರಕರಣ ಇದು. ದೇಶಾದ್ಯಂತ ಕಳವಳಕ್ಕೆ ಕಾರಣ ಆಗಿದೆ. ಹೀಗಾಗಿ ಪಾಸ್ಪೋರ್ಟ್ ರದ್ದುಗೊಳಿಸಿ ಅಂತ ಸಿಎಂ ಪತ್ರ ಬರೆದಿದ್ದಾರೆ. ಈ ಪತ್ರದ ಬಗ್ಗೆ ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಚೇತನ್ ಸಂಪರ್ಕದಲ್ಲಿದ್ದಾರೆ. ಚೇತನ್, ಸಿಎಂ ಈ ಹಿಂದೆ ಕೂಡ ಪತ್ರ ಬರೆದಿದ್ರು, ಇದು ಎರಡನೇ ಪತ್ರ. ಈ ಪತ್ರದಲ್ಲಿ ಯಾವೆಲ್ಲ ಪ್ರಮುಖ ಅಂಶಗಳನ್ನ ಹಾಕಲಾಗಿದೆ, ಯಾವ ರೀತಿ ಕೇಂದ್ರದ ಸಹಕಾರವನ್ನ ಈಗ ಸಿಎಂ ಕೇಳ್ತಾ ಇದ್ದಾರೆ ಅಂತ? ಪ್ರತಿಮಾ, ಇವಾಗ ಆಲ್ರೆಡಿ ಈ ಹಿಂದೆನೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಪತ್ರವನ್ನ ಬರೆದಿದ್ರು. ಅದಕ್ಕೆ ಯಾವುದೇ ರೀತಿಯಾದಂತಹ ಒಂದು ರಿಪ್ಲೈ ಕೂಡ ಬಂದಿರಲಿಲ್ಲ. ಹೀಗಾಗಿ ಎರಡನೇ ಪತ್ರವನ್ನ ಸಿಎಂ ಸಿದ್ದರಾಮಯ್ಯ ಕೇಂದ್ರ ಸರ್ಕಾರಕ್ಕೆ ಕಳಿಸಿರುವಂತದ್ದು. ಅಂದ್ರೆ ಈ ಒಂದು ಪ್ರಕರಣದಲ್ಲಿ ಆರೋಪಿ ವಿರುದ್ಧ ಇಷ್ಟು ಕೇಸ್ಗಳಿದೆ, ಇಂತಿಷ್ಟು ಸೆಕ್ಷನ್ ಅಡಿ ಒಂದು ಪ್ರಕರಣ ದಾಖಲಾಗಿದೆ. ಹೀಗಾಗಿ ಅವರ ಒಂದು ಪಾಸ್ಪೋರ್ಟ್ ಅನ್ನ ರದ್ದತಿ ಮಾಡಿ ಸೂಕ್ತ ಕಾನೂನು ಕ್ರಮ ಏನು ತೆಗೆದುಕೊಳ್ಬೇಕು ನಿಮ್ಮ ಕೇಂದ್ರ ಇಲಾಖೆಯಿಂದ ಅದನ್ನ ತೆಗೆದುಕೊಳ್ಳಿ. ಅವರನ್ನ ಇಡೀ ಈ ಪ್ರಕರಣದಲ್ಲಿ 3 ಏನು ಎಫ್ಐಆರ್ ದಾಖಲಾಗಿದೆ ಆ ಎಲ್ಲ ಪ್ರಕರಣಗಳಲ್ಲೂ ಕೂಡ ಬೇಕಾಗಿದ್ದಾರೆ. ಹೀಗಾಗಿ ಅವರನ್ನ ಆದಷ್ಟು ಅವರ ಒಂದು ಪಾಸ್ಪೋರ್ಟ್ ರದ್ದು ಮಾಡಿ ಅವರನ್ನ ಒಂದು ಕರೆದುಕೊಂಡು ಬರುವಂತಹ ಒಂದು ನಿಟ್ಟಿನಲ್ಲಿ ಏನು SIT ಕೆಲಸ ಮಾಡ್ತಿದೆ ಇದಕ್ಕೆ ಒಂದು ಸಹಾಯ ಮಾಡಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಪತ್ರ ಬರೆದಿರುವಂತದ್ದು. ಈ ಹಿಂದೆನೂ ಕೂಡ ಬರೆದಿದ್ರು. ಇವತ್ತಿನ ಎರಡನೇ ಪತ್ರವನ್ನ ಬರೆದಿ ಆರೋಪಿಯ ಇನ್ ಡೀಟೇಲ್ ಆಗಿ ಒಂದು ಮಾಹಿತಿಯನ್ನ ಕೊಟ್ಟು ಒಂದು ರದ್ದು ಮಾಡಿ ಅಂತ ಒಂದು ಮನವಿಯನ್ನ ಮಾಡಿರುವಂತದ್ದು. ಕರ್ನಾಟಕ ಜನತೆಯ ಆತ್ಮ ಸಾಕ್ಷಿಯಾದಂತ ಪ್ರಕರಣ. ಸಾಕಷ್ಟು ಒಂದು ಮಹಿಳೆಯರಿಗೆ ಈ ಪ್ರಕರಣದಲ್ಲಿ ದೌರ್ಜನ್ಯ ಆಗಿದೆ. ಹೀಗಾಗಿ ಆರೋಪಿ ಕಾನೂನಿನಿಂದ ತಪ್ಪಿಸಿಕೊಳ್ಳುವಂತಕ್ಕೆ ಎಲ್ಲಾ ರೀತಿಯಾದಂತಹ ತಯಾರಿಯನ್ನ ಮಾಡಿರುವಂತದ್ದು. FIR ಆಗೋದಕ್ಕಿಂತ ಮುಂಚೆನೆ ದೇಶವನ್ನ ಬಿಟ್ಟಿದ್ದಾನೆ. ಹೀಗಾಗಿ ಆ ಆರೋಪಿ ನಮಗೆ ಬೇಕು, ನಿಮ್ಮ ಸಹಕಾರವೂ ಬೇಕು, ಇದಕ್ಕೆ ಸೂಕ್ತವಾಗಿ ಒಂದು ಉತ್ತರವನ್ನ ಕೊಡಿ ಅನ್ನೋದು ಒಂದು ಲೆಟರ್ ಅನ್ನ ಇದೀಗ ಸಿದ್ದರಾಮಯ್ಯ ಅವರು ಬರೆದಿರುವಂತದ್ದು. ಮೊದಲನೇ ಪತ್ರ ಬರೆದಿದ್ದ ಟೈಮ್ಗೂ ಆಗಿನ ಸನ್ನಿವೇಶಕ್ಕೂ ಈಗೂ ವ್ಯತ್ಯಾಸ ಕಂಡು ಬರ್ತಾ ಇದೆ. ಯಾಕಂದ್ರೆ ಈಗ ಒಂದು ವಾರಂಟ್ ಜಾರಿ ಮಾಡಿಕೊಂಡಿದೆ SIT, ಜೊತೆಗೆ ಪ್ರಕರಣಗಳು ಜಾಸ್ತಿ ಆಗಿದೆ, ಗಂಭೀರತೆ ಇನ್ನಷ್ಟು ಹೆಚ್ಚಳವಾಗ್ತಾ ಇದೆ ಪ್ರಕರಣದಲ್ಲಿ, ಜೊತೆಗೆ ಸಾಕ್ಷಿಗಳು ಹೆಚ್ಚಾಗಿ ಸಿಗ್ತಾ ಇದೆ. ಇದೆಲ್ಲವನ್ನ ಗಮನಿಸ್ತಾ ಹೋದಾಗ ಈಗ ರದ್ದು ಮಾಡೋದಕ್ಕೆ ಸಮಯ ಸನ್ನಿಹಿತ ಆಗಿದೆ ಅಂತ ಅನ್ಸುತ್ತಾ ಅಂತ? ಆ ನಿಟ್ಟಿನಲ್ಲೇ ಎರಡನೇ ಪತ್ರ ಮತ್ತಷ್ಟು ಪ್ರಾಮುಖ್ಯತೆಯನ್ನ ಪಡೆದುಕೊಳ್ಳುತ್ತಾ ಅಂತ? ಹೌದು, ಎಕ್ಸಾಕ್ಟ್ಲಿ ಪ್ರತಿಮಾ. ಯಾಕಂದ್ರೆ ಈ ಹಿಂದೆಯೂ ಕೂಡ ಒಂದು ಲೆಟರ್ ಬರೆದಿದ್ರು. ಇಂತಹ ಒಂದು ಆರೋಪಿ ವಿರುದ್ಧ ಇಷ್ಟೆಲ್ಲ ಆರೋಪಗಳು ಕೇರ್ ಬರ್ತಾ ಇದೆ, ಇವರು ಒಂದು ಕೇಸ್ಗೆ ಅರೆಸ್ಟ್ ಮಾಡೋದಕ್ಕೆ ನಮಗೆ ಬೇಕಾಗಿದ್ದಾರೆ ಅನ್ನೋ ಒಂದು ಪತ್ರವನ್ನ ಬರೆದಿದ್ರು. ಆದ್ರೆ ಏನು ಕೇಂದ್ರ ವಿದೇಶಾಂಗ ಇಲಾಖೆಯು ಕೂಡ ಒಂದು ನ್ಯಾಯಾಲಯದಿಂದ ಒಂದು ಅಫಿಡವಿಟ್ ಸಲ್ಲಿಸಿ ನಮಗೆ, ಅಂದ್ರೆ ಕೋರ್ಟ್ ಇಂದ ಒಂದು ವಾರೆಂಟ್ ಏನಾದ್ರು ಇಶ್ಯೂ ಆಗಿದ್ರೆ ಅದನ್ನ ಅಟ್ಯಾಚ್ ಮಾಡಿ ಕಳಿಸಿ ಅಂತ ಒಂದು ರಿಪ್ಲೈ ಅನ್ನ ಕೊಟ್ಟಿತ್ತು. ಹೀಗಾಗಿ ವಾರೆಂಟ್ ಅನ್ನ ಇಶ್ಯೂ ಮಾಡಿ ಅದನ್ನ ಅಟ್ಯಾಚ್ ಮಾಡಿ ಒಂದು ಪತ್ರವನ್ನ ಬರೆದಿರುವಂತದ್ದು. ಅಂದ್ರೆ ಈ ಹಿಂದೆ ಕೇವಲ ಒಂದು ಪತ್ರವನ್ನ ಬರೆದು ಆರೋಪಿ ಬೇಕಾಗಿದ್ದಾನೆ ಅಂತ ಅಂದ್ಬಿಟ್ಟು ಹೇಳಿದ್ರು. ಆದ್ರೆ ಇದೀಗ ಒಂದು ಇನ್ ಡೀಟೇಲ್ ಆಗಿ ಪ್ರಜ್ವಲ್ ರೇವಣ್ಣ ವಿರುದ್ಧ ಯಾವೆಲ್ಲ ಕೇಸ್ ಇದೆ, ಯಾವೆಲ್ಲ ಸೆಕ್ಷನ್ ಇದೆ, ಏನೆಲ್ಲ ಆರೋಪಗಳಿದೆ, ಈ ಪ್ರಕರಣದ ಗಂಭೀರತೆ ಏನು, ಯಾಕಾಗಿ ಆತನನ್ನ ಇಮ್ಮಿಡಿಯೇಟ್ಲಿ ಅರೆಸ್ಟ್ ಮಾಡಬೇಕು ಅನ್ನೋ ಇನ್ ಡೀಟೇಲ್ ಆಗಿ ಒಂದು ಲೆಟರ್ ಅನ್ನ ಬರೆದಿರುವಂತದ್ದು. ಹೀಗಾಗಿ ಎರಡನೇ ಪತ್ರ ಸಹಜವಾಗಿ ಮಹತ್ವವನ್ನು ಪಡ್ಕೊಳ್ಳುತ್ತೆ. ಪಾಸ್ಪೋರ್ಟ್ ರದ್ದತಿಯ ಒಂದು ಪ್ರಕ್ರಿಯೆ ಕೂಡ ಇದೀಗ ಆರಂಭವಾಗಿರುವಂತದ್ದು. ಪ್ರತಿಮಾ, ಥ್ಯಾಂಕ್ ಯು ಚೇತನ್ ತಮ್ಮ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.